ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಬೀದರ್ ಜಿಲ್ಲೆಯ ರೈತರ ಚಿಂತೆಯನ್ನ ಮಳೆರಾಯ ಹೆಚ್ಚಿಸಿದಾನ ಅಂತ ಹೇಳ್ಬಹುದು. ಈಗಾಗಲೇ ಕೆಲ ರೈತರು ಏನ್ ಬಿತ್ತನೆ ಮಾಡಿದಾರ, ಉದ್ದು, ಹೆಸರು, ಸೋಯಾ, ತೊಗರಿ, ಮಳಕಿ ನಾಟ್ಯವ. ನಾವು ರೈತರು ಹೊಲದಲ್ಲಿ ಇದ್ದೀವಿ, ಮರ್ಕಲ್ ಗ್ರಾಮದ ನೋಡ್ಬೋದು ನೀವು. ಈಗಾಗಲೇ ಈ ಹೊಲದಲ್ಲಿ ಉದ್ದು ಹಾಕಿದಾರ. ಸಾಲ ಏನದಂದ್ರ ಮಳಕಿಗಳು ಬಂದಾವ, ಅದ್ರ ನಿಜಕ್ಕೂ ಮಳೆ ಬರ್ತಾ ಇಲ್ಲ. ತಕ್ಷಣವೇ ಮಳೆ ಬಾರದಿದ್ರ ಈ ಮೊಳಕೆಗಳು ಒಣಗ್ತಾವ ಎಂಬ ಆತಂಕ ರೈತರಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಒಂದ್ ಕಡೆ ಈಗಾಗಲೇ ಉತ್ತರ ಕರ್ನಾಟಕದ ಬೆಳಗಾವ್ ಸೇರಿದಂತೆ ನೆರೆಯ ಮಹಾರಾಷ್ಟ್ರದ ಮುಂಬೈ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಭಾಗದಲ್ಲಿ ಟೋಟಲಿ ಮಳೆ ಕೈ ಕೊಟ್ಟನ. ಹೀಗಾಗಿ ಒಂದ್ ಕಡೆ ಟೋಟಲಿ ಮಳೆ ಕೈ ಕೊಟ್ಟ ಕಾರಣ ನಿಜಕ್ಕೂ ರೈತರು, ಅನ್ನದಾತರು ಚಿಂತೆಗೀಡಾಗಿದ್ದಾರೆ ಅಂತ ಹೇಳ್ಬೋದು. ಸಾಲ ಸೂಲ ಮಾಡಿ ಈಗಾಗಲೇ ಬೀಜ, ಗೊಬ್ಬರ ಎಲ್ಲವೂ ಖರ್ಚು ಮಾಡಿ ಏನ್ ಈಗಾಗಲೇ ಬಿತ್ತನೆ ಮಾಡಿದಾರ. ಆ ಬಿತ್ತನೆ ಮಾಡಿದಂತ ರೈತರು ನಿಜಕ್ಕೂ ಎಲ್ಲೋ ಒಂದ್ ಕಡೆ ಸಾಕಷ್ಟೊಂದು ಚಿಂತೆಗೀಡಾಗಿದ್ದಾರೆ ಅಂತ ಹೇಳ್ಬಹುದು. ನೋಡ್ಬಹುದು ನೀವು ದೃಶ್ಯದಲ್ಲಿ ಯಾವ ರೀತಿ ಈಗಾಗಲೇ ಕೃಷಿ ಭೂಮಿಯಲ್ಲಿ ಉದ್ದಿನ ಮೊಳಕೆಯನ್ನ ನಾಟ್ಯವ. ನೀವು ನೋಡ್ಬಹುದು ಉದ್ದಿನ ಮೊಳಕೆಯನ್ನ ನಾಟ್ಯವ. ಆದ್ರೂ ನಿಜಕ್ಕೂ ಮಳೆ ಬಾರದ ಹಿನ್ನೆಲೆಯಲ್ಲಿ ಇನ್ನೂ ಒಂದ್ ವಾರ ಮಳೆ ಬರದಿದ್ರ ಈ ಮೊಳಕೆಗಳು ಒಣಗ್ತಾವ ಎಂಬುದು ಆತಂಕ ರೈತರಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬಹುದು. ಉತ್ತರ ಕರ್ನಾಟಕ ಭಾಗದ ಪ್ರವಾಸದಲ್ಲಿರುವ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅನ್ನದಾತರತ್ತ ನೋಡ್ಬೇಕು, ಅನ್ನದಾತರಿಗೆ ಏನಾದರೂ ಒಂದು ಪರಿಹಾರ ಘೋಷಣೆ ಮಾಡ್ಬೇಕು ಎಂಬುದು ಒತ್ತಾಯ ಈ ಭಾಗದ ರೈತರದಾಗ್ಯದ ಅಂತ ಹೇಳ್ಬಹುದು. ಇಲ್ಲಿ ರೈತ ಮಹಿಳೆಯರಿದ್ದಾರ, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರ. ಏನ್ ಹಾಕಿರಿ ಅವರ ಹೊಲದಾಗ? ಉದ್ದು ಮತ್ ತೊಗರಿ, ಹೆಸರು ಇಷ್ಟೆಲ್ಲಾ ಹಾಕಿದೇವ್ರಿ. ಮತ್ತೆ ಎಲ್ಲಾ ತಂದ್ ಹೊರಗಿಂದ ಹಾಕಿದೇವ್ರಿ. ಮತ್ ಈ ಮಳಿ ಹಿಂಗ್ ಹೋದ್ರಿ ಹ್ಯಾಂಗ್ ಮಾಡ್ಬೇಕ್ರಿ ನಾವು ಹೇಳರಿ? ಗರೀಬರು ಇದ್ದೇವ್ ನಾವು. ಎಲ್ಲಾ ಎಷ್ಟು ಕಡ್ದು ಹಾಕೊಂಡಿದ್ದೇವು. ಮೊಳಕಿ ನಾಟ್ಯಾವ್ರಿ. ಖರೆ ಇವ್ ಬಾಡ್ ಹೋಗ್ಲತ್ತವಲ್ಲ, ನೀರೇ ಇಲ್ಲ. ಏನ್ ಮಾಡ್ಬೋದು? ಮಳಿ ಇಲ್ಲ. ಏನ್ ಮಾಡ್ಬೇಕು ಹೇಳ್ರಿ? ಏನ್ರಿ ಒಂದ್ ಎಕರ್ ಬಿತ್ಲಾಗ ಏನ್ ಬರ್ತದ ಖರ್ಚ? ಏನೇನ್ ಖರ್ಚು ಮಾಡಿರಿ ರೊಕ್ಕ ಹೊಲದಕ್ಕ? ಒಂದ್ ಎಕರ್ ಬಿತ್ಲಾಕ್ ಬೇಕ್ರಿ, ರಡ್ಡಿ ಹತ್ತವ, ಮತ್ ಗೊಬ್ಬರ ಬೇಕು 1 ಚೀಲ. ಈಗ 5 ಚೀಲ ಗೊಬ್ಬರ ಹೋಗ್ಯದ್ರಿ, 5 ಚೀಲ ಬೀಜ ಹೋಗ್ಯಾವ. 2 ದಿನಸಿಲ್ ಹಾಕಿದೇವ್ರಿ. ಮಡಿಕೆ ಬಂದಾವ, ಒದ್ಲೇ ಒಣಗ್ ಹೋಗ್ಲತ್ತ. ಮಳಿ ಬೇಕು ಸದ್ಯ. ಪೂರಾ ಒಣಗ್ ಹೋಗ್ಲತ್ತಾವ ನೋಡಿ. ಪೂರಾ ಒಣಗ್ತಾವ್ರಿ. ಏನಿಲ್ಲ, ಏಟ್ ಬಿ ಹಸಿನೇ ಇಲ್ಲಲ್ಲ ಅಡ್ಯಾಗ. ಏಟ್ ಬಿ ಹಸಿ ಇಲ್ಲ. ಹಸಿ ಇದ್ರಿ ಇದು ರೈತ ಮಹಿಳೆಯರ ಮಾತಂತ ಹೇಳ್ಬೋದು. ಭೂಮಿ ಒಳಗಡೆ ಟೋಟಲಿ ಏಟು ಹಸಿ ಇಲ್ಲ. ಈಗಾಗಲೇ ಮೊಳಕೆ ನಾಟ್ಯವ. ಆ ಮೊಳಕೆ ಇನ್ನೊಂದು ವಾರ ಮಳೆ ಬರದಿದ್ರ ಒಣಗ್ ಹೋಗ್ತಾವ. ಹೀಗಾಗಿ ಸರ್ಕಾರ ನಮ್ ಕಡೆ ನೋಡ್ಬೇಕು, ಆ ದೇವರು ಮಳೆರಾಯ ನಮ್ ಕಡೆ ಕೃಪೆ ತೋರ್ಬೇಕು, ಮಳೆ ಬರ್ಲೇಬೇಕು ಎಂಬುದು ನೋವು, ಬೇಸರ ಈ ಭಾಗದ ರೈತರದಾಗ್ಯದ ಅಂತ ಹೇಳಬಹುದು. ಈಗಲಾದರೂ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅನ್ನದಾತರತ್ತ ಚಿತ್ತ ಹರಿಸ್ತಾರ. ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ನೇಗಿಲ ಯೋಗಿಗಳ ನೋವಿನ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.